ಹೊರಗಡೆ ಹೋಗಿಲ್ಲ. ಸೊ ಹೋದ ಗೃಹ ಪ್ರವೇಶದ ವಿಷಯಕ್ಕೆ ಹೋಗ್ತಾ ಇದ್ವಿ, ಏನಾದರೂ ತರಬೇಕಾದ್ರೆ ಹೋಗ್ತಾ ಇದ್ವಿ. ಸೊ ಇವಾಗ ಶಿಫ್ಟ್ ಆಯ್ತಲ್ಲ, ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು. ಸೊ ಹೋಗಿ ಒಂದು ರೌಂಡ್ ನೋಡ್ಕೊಂಡು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಸೊ ಒಂದು ಈವ್ನಿಂಗ್ ರೈಡ್ ಥರನೂ ಆಗುತ್ತೆ. ಸೊ ನೋಡ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ. ನನಗೂ ಗೊತ್ತಿಲ್ಲ, ಬಿಕಾಸ್ ಇದು ಏರಿಯಾ ಹೊಸ್ತು ನಮಗೆ. ನೋಡ ಎಲ್ಲಿ ಹೋಗಿ ನೋಡ್ತೀವಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲೇ ಬಂದ್ವಿ. ಆ್ಯಕ್ಚುಲಿ ಇದು ಬಂದು ಚಾಯ್ ಹಬ್ ಅಂತ. ಆ್ಯಕ್ಚುಲಿ ನಮ್ಗೆ ಸ್ವಲ್ಪ ಹೆಸರಾಗ್ತಿತ್ತು, ಏನಾದರೂ ಹೊಟ್ಟೆ ಏನಾದರೂ ಮಾಡಬೇಕಲ್ಲ. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ಚೆನ್ನಾಗಿದೆ ಇಲ್ಲಿ, ಲೈಕ್ ವೆಜ್ಜು ಸಿಗುತ್ತೆ. ನಾನು ಏನು ಇದೇನು ಏನಿದು ಬ್ರೆಡ್ ಪಕೋಡ, ಇದು ಬ್ರೆಡ್ ಪಿಜ್ಜಾ ಪಾಕೆಟ್, ಬ್ರೆಡ್ ಪಿಜ್ಜಾ ಪಾಕೆಟ್ ಅಂತ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಒಂದ್ಸಲ ಟ್ರೈ ಮಾಡಿದ್ವಿ ಮಿಡ್ನೈಟ್, ಲೈಕ್ 11:30 ಆಗಿ ಬಂದಾಗ. ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಇಲ್ಲೇ ಬಂದಿನ ತಿನ್ನೋಣ ಅಂತ ಬಂದ್ವಿ. ಸ್ವಲ್ಪ ತಿಂದ್ಬಿಡ್ತೀವಿ, ಆಮೇಲೆ ಹೇಳ್ತೀನಿ. ಸೊ ಇವಾಗ ಇಲ್ಲಿ ಬಂದ್ವಿ. ಹಂದ್ರಳ್ಳಿ ಡಿ ಗ್ರೂಪಿಂದ ಮುಂದೆ ರಾಯಲ್ ಮಾರ್ಟ್ ಅಂತ ಇದೆ. ನೋಡೋಣ ಅಲ್ಲಿ ಏನು ಕಲೆಕ್ಷನ್ಸ್ ಇದೆ ನೋಡೋಣ. ಒಂದ್ಸಲ ನೋಡಿಬಿಟ್ಟು ಆಮೇಲೆ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಜಾಗ ಈಗ ರೈಸ್ ತೊಗೊಂಡಾಯಿತು. ಅದೇ ಸೂಜಿ ರವೆ ಮತ್ತು ಬನ್ಸಿ ರವೆ ತೊಗೊಂಡೆ. ಅವಲಕ್ಕಿ ಚೆನ್ನಾಗಿದೆ, ಬಟ್ ನೋಡಿ ನನಗೆ ಈ ಬೇಳೆಗಳಲ್ಲಿ ಕ್ವಾಲಿಟಿ ನಂಗೆ ಫೈಂಡ್ ಔಟ್ ಮಾಡೋಕ್ಕೆ ಬರಲ್ಲ. ತೊಗರಿ ಬೇಳೆ ಅಲ್ಲ ಇದು, ಲೂಸ್ ಇದೆಯಾ ಸರಿ? ತೊಗರಿ ಬೇಳೆ ಲೂಸ್ ಇದೆಯಾ? ತುಪ್ಪ ದೊಡ್ಡ ತೊಗೊಂಡ್ಬಿಡೋಣ. ಅದಾದಮೇಲೆ ನಾರ್ಮಲ್ ಕಿಚನ್ ಗ್ರಾಸರೀಸ್ ಅಂದರೆ ಇದು ಪೌಡರ್ಸ್ ನೋಡಬೇಕು. ಸೊ ಚೆನ್ನಾಗಿದೆ, ದೊಡ್ಡದು. ಅದು ರೌಂಡ್ ಇನ್ಫ್ಲೇಟ್ ಆಗುತ್ತಲ್ಲ, ನಾವು ಟ್ರೈ ಮಾಡೋಣ. ಅದು ಗೈಸ್ ನಿಮಗೆ ಡಿಮಾರ್ಟ್ ಪ್ರಸಾದ ತೋರಿಸ್ತಾ ಇದ್ದೀನಿ. ಡಿಮಾರ್ಟ್ ಪ್ರಸಾದ ತಿಂತೀರಾ? ಚೆನ್ನಾಗಿದೆ ಡಿಮಾರ್ಟ್ ಪ್ರಸಾದ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದಾರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಫೇಸ್ ವಾಶ್ ಯಾವ್ದು ತೊಗೊಳ್ಳಿ? ಅದೇ ಯಾವುದು? ಎಲ್ಲ ತೊಗೊಂಡು ಒಂದೊಂದು ಟ್ರೈ ಮಾಡಲಾ? ಕೋಲ್ಗೇಟ್ ತೊಗೊಂಡು ಎಲ್ಲ ತೊಗೊಂಡು ಒಂದೊಂದು ಟ್ರೈ ಮಾಡಲಾ? ಎರಡು ತೊಗೊಂಡು ಟ್ರೈ ಮಾಡಬೇಕಂತ, ಕೋಲ್ಗೇಟ್ ಟ್ರೈ ಮಾಡಬೇಕಂತ. ಆ್ಯಕ್ಚುಲಿ ಅದು ಒಳ್ಳೆಯದೇನೆ. ನೆಸ್ಕೆಫೆ ಕಾಫಿ ಪೌಡರ್, ನಾವು ಕಾಫಿ ಕುಡಿಯೋಲ್ಲ, ಅದು ನೋಡ್ತಾ ಇದ್ದೀವಿ. ಯಾಕೆ ನೋಡ್ತಾ ಇರೋದು? ಯಾಕೆ ನೋಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಮಗ್ಗು ಫ್ರೀ ಇದೆ ಅಂತ ನೋಡ್ತಾ ಇದ್ದಾರೆ. ನಾವು ಜನ ಹಂಗೆ ಅಲ್ಲ, ಬೈ ಒನ್ ಗೆಟ್ ಒನ್ ಏನಾದರೂ ಫ್ರೀ ಇದೆ ನೋಡ್ತಾ ಇರ್ತೀವಿ. ಬೇಡವಾ? ಬೇಡ. ಆ್ಯಕ್ಚುಲಿ ಉಪ್ಪಿನಕಾಯಿ ಸೆಕ್ಷನ್ಗೆ ಬಂದಿದೆ. ಆ್ಯಕ್ಚುಲಿ ನಮಗೆ ಮಿಕ್ಸ್ಡ್ ವೆಜಿಟೇಬಲ್ ಇಷ್ಟ. ಬಾಯಲ್ಲಿ ಇದು ಬರ್ತಾ ಇದೆ ಅದು ನೋಡಿದ್ರೆ. ಆ್ಯಂಡ್ ವಿ ಆರ್ ಆಪೋಸಿಟ್ ಟು ದಿಸ್ ಬಿಸ್ಕೆಟ್ ಸೆಕ್ಷನ್ ಅಲ್ವಾ, ಬಿಕಾಸ್ ಆಫ್ ಲಾಟ್ಸ್ ಆಫ್ ಶುಗರ್. ಸೊ ಇವಾಗ ಆಲ್ಮೋಸ್ಟ್ ಗ್ರಾಸರಿ ತೊಗೊಂಡ್ವಿ. ಮೇಲ್ಗಡೆ ಮ್ಯಾಥ್ಸ್ ಸೆಕ್ಷನ್ ನೋಡೋಣ ಅಂತ ಸೊ ಇವಾಗ ಗ್ರಾಸರೀಸ್ ಎಲ್ಲ ಆಯಿತು. ಅದು ಮೇಲ್ಗಡೆ ಈ ಮ್ಯಾಥ್ಸ್ ಆಗಿರ್ಬೋದು, ಗಿಫ್ಟ್ ಸೆಕ್ಷನ್ಸ್ ಆಗಿರ್ಬೋದು, ಅಲ್ಲಿ ನೋಡೋಣ ಅಂತ ಬರ್ತಾ ಇದ್ದೀವಿ. ನೋಡೋಣ ಏನೇನಿದೆ. ಆ್ಯಕ್ಚುಲಿ ಇಲ್ಲಿ ಮ್ಯಾಥ್ಸ್ ಆಗಿರ್ಬೋದು ಅಥವಾ ಕಸ ಆಯಿತು ಮರ ಆಗಿರ್ಬೋದು ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ಎಷ್ಟಿದೆ ಮುಂದು? $555 ಇದೆ. ಲೈಕ್ ಅಲ್ಲಿ ವಿಶಾಲ್ ಮಾರ್ಟೆಲ್ಲ ತುಂಬ ಕಮ್ಮಿ ಇದೆ, ಬಟ್ ಈ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಜಾಸ್ತಿ ಇದೆ. ನೋಡು ಇದೆಲ್ಲ ಇರೋದೇನೆ.
ನೋಡು ಇದು ನೋಡಿ, ಇದು ಸ್ಟೋರೇಜ್ ಬಾಕ್ಸ್ ತುಂಬ ಚೆನ್ನಾಗಿದೆ. 450 ಅಂತೆ. ನಾನು ಒಂದ್ಸಲ ಕೊಡೈಕೆನಾಲ್ಗೆ ಹೋದಾಗ 150 ಕೊಟ್ಟು ನಾನು ತಂದಿದ್ದೆ ಚಿಕ್ಕ ಬಾಕ್ಸ್. ನಿಮ್ಗೆ ತೋರಿಸ್ತೀನಿ ಮನೆಗೆ ಹೋದಾಗ. ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಪ್ರೈಸಸ್ ಜಾಸ್ತಿ ಇದೆ ಇಲ್ಲಿ. ಸೊ ಇಲ್ಲಿ ನಾವು ಜಸ್ಟ್ ವಿಂಡೋ ಶಾಪಿಂಗ್ ಮಾಡಿಕೊಂಡು ಕೆಳಗಡೆ ಗ್ರೋಸರೀಸನ್ನು ತೊಗೊಂಡು ಹೋಗೋದು. ನೋಡೋಣ. ಗೋಲಿ ಆಡ್ತಿದ್ರ ಅವಾಗ ನೀವು? ಹಾಂ, ಗೋಲಿ, ಗಿಲ್ಲಿದಾಂಡು, ಆಮೇಲೆ ಗಾಳಿಪಟ ಮೇನ್. ಅಲಿಪಟ ತಗೊಳ್ಳಿಲ್ಲ, ಸಿಗರೆ ಆಡ್ಸೋಣ ಮೇಲ್ಗಡೆ. ನಮ್ಮದೇ ಟೆರಸ್ ಇದೆಯಲ್ಲ ಅವಾಗೆಲ್ಲ ಹ್ಞೂ ಗಾಳಿಪಟ ಆಡ್ತಾ ಇದ್ರೆ ಮನೆ ಒಂದಲ್ಲಿ ಬೈಯೋದು. ಅದು ಮನೇಲಿ ಹೇಳಿ ಹಾಕತ್ತೇನೆ. ಇದು ನೋಡಿ, ಪ್ರೈಸು 1175, ಸೆಲ್ಲಿಂಗ್ ಪ್ರೈಸ್ 980. ಬಟ್ ಅಮೆಝಾನಲ್ಲಿ ಎಷ್ಟು ಕಮ್ಮಿ ಇದೆ. ನಾನೇನು ಕಂಪೇರ್ ಮಾಡ್ತಾ ಇಲ್ಲ, ಬಟ್ ಪ್ರೈಸ್ ಇಸ್ ಲಿಟಲ್ ಹೈಯರ್. ಬಟ್ ಕಲೆಕ್ಷನ್ಸ್ ಇಸ್ ಗುಡ್, ಚೆನ್ನಾಗಿದೆ. ಬಟ್ ಎಲ್ಲ ಹೈ ಪ್ರೈಸ್ ಇದೆ. ಅದೇ ಪಾಸ್ ಮಾಡಿ. ಚೆನ್ನಾಗಿದೆ. ಪ್ರೈಸ್ ಚೆನ್ನಾಗಿದೆಯಾ? ಪ್ರೈಸು ಚೆನ್ನಾಗಿದೆ ನೋಡು. ಹೈಯರ್ ಪ್ರೈಸು. ಮನೆಗೆ ಈ ಥರ ಬೇಯಿಸಿರೋಬೇಕು ಕಲರ್ ಅಂದರೆ ಆ ಥರ. ಬಟ್ ಅದೇನಾಗುತ್ತೆ ಗೊತ್ತಾ? ಏನಾಗುತ್ತೆ ಗೊತ್ತಾ, ಅದು ಸ್ವಲ್ಪ ದಿನ ಆದರೂ ಕಲರ್ ಬಿಡುತ್ತೆ. ಕೋಟೆಡ್ ಅಷ್ಟೇ ಅದು. ಇಲ್ಲ, ಕೋಟೆಡ್ ಅದು. ಮೆಟಲ್ ಸಿಗುತ್ತೆ. ಹಿತ್ತಾಳೆ ಪಂಚಲೋಹದ್ದು ತೊಗೊಂಡಿದ್ದೀವಿ ನಾವು. ಆಯಿತು. ಅಲ್ಲ, ನಾವು ರೆಗ್ಯುಲರ್ ತೊಗೊಳ್ತೀವಲ್ವಾ ಹಿತ್ತಾಳೆದು, ಆ ಥರದ್ದು. ನೋಡಿದರೆ ಒಳ್ಳೆಯದು, ಮುಟ್ಟಿದರೆ ಪರವಾಗಿಲ್ಲ, ಮುರಿದರೆ ನಾವು ನಿಮಗೆ ಮಾರಿದಂತೆ. ಇಫ್ ಇಟ್ಸ್ ಬ್ರೋಕನ್ ಅವ್ರು ನಮಗೆ ಸೇಲ್ ಮಾಡಿದ್ರು ಅಂತ. ಇಂಬ್ಲಿ ಚಾಕ್ಲೇಟ್ಸ್ ನನಗಿಷ್ಟ. ಆ್ಯಕ್ಚುಲಿ ಇದು ಎಷ್ಟು 100 ಗ್ರಾಮ್ಸ್ 30 ಅಲ್ಲ, 100 ಗ್ರಾಮ್ಸ್ 30 ರುಪೀಸ್ ಅಂತೆ. ಈ ಸೆಕ್ಷನ್ಸ್, ಈ ಥರ ಒಂದು ಸೆಕ್ಷನ್ ಬಂದಾಗ ನಾನು ಇಂಬ್ಲಿ ಚಾಕ್ಲೇಟ್ಸ್ನ ಹುಡುಕ್ತೀನಿ. ಅದನ್ನು ತೊಗೊಂಡೆ ಇವಾಗ. ಚಾಕ್ಲೇಟ್ಸ್ ಎಲ್ಲ KG ಲೆಕ್ಕ ಅಂತೆ, ಡ್ರೈ ಫ್ರೂಟ್ಸು. ಬಟ್ ಮಾರ್ಟ್ಗಿಂತ ಮಾರ್ಟ್ ದೊಡ್ಡದಿರುತ್ತೆ. ಎಲ್ಲಿದೆ ಸ್ಮೈಲೀಸು? ಸ್ಮೈಲೀಸ್ ಬಟಾಣಿ ಬೇಕು, ಸ್ಮೈಲಿ ಬೇಕು. ಬಟಾಣಿ ಚಿಕ್ಕದು 2 ತಗೊಳ್ಳಿ. ಕಾರ್ನ್ ಬೇಡ. ಬೇಯಿಸ್ಕೊಂಡು ಕೊಡ್ಲಾ? ಸೊ ಇವಾಗ ಏನಾದರೂ ಒಂದು ಸ್ನ್ಯಾಕ್ ಥರ ನೋಡೋಣ ಅಂತ ಬಂದ್ವಿ. ಸೊ ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಬಿಲ್ಲಿಂಗ್ ಎಲ್ಲ ಆಯಿತು. ಎಷ್ಟಾಯಿತು? ಎಷ್ಟು ಬಜೆಟ್ ಬಂದಿದ್ದು ನಾವು? 5,000. ಜಾಸ್ತಿ ಏನಾಗಿಲ್ಲ, 7255 ಅಷ್ಟೇ. ಸೊ ಅದು ಯಾವುದೋ ಒಂದು ಬಿಲ್ ಆಗಿರಲಿಲ್ಲ, ಅದಕ್ಕೆ ತೊಗೊಂಡು ಹೋದರು. ಅದೊಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಹುಷಾರಾಗಿ ಇಟ್ಕೊಂಡ್ಬಿಟ್ಟು ಅದೆಲ್ಲ ಫಸ್ಟ್ ಹಾಕ್ಬಿಡಿ. ಎಣ್ಣೆ ಅಡಿಗೆ ಎಣ್ಣೆ ಚೆನ್ನಾಗಿದೆಲ್ಲ ಬ್ಯಾಗದು. ಅದು ಬಂದು ನಂದು ಆರಿ ಎಂಬ್ರಾಯ್ಡ್ರಿ ಕೋರ್ಸ್ ಮಾಡೋದನ್ನೆಲ್ಲ ಅವಾಗ ಕೊಟ್ಟಿದ್ದು ಬ್ಯಾಗದು. ಇವಾಗ ದಿನಸಿ ಐಟಮ್ ಯೂಸ್ ಆಗ್ತಾಯಿದೆ. ನಿಧಾನಕ್ಕೆ ಹಾಕಿ ಒಂದು ಎಣ್ಣೆನ ಹೊಡೆದೋದ್ರೆ ಅಕ್ಕಿ ಅಕ್ಕಿ ಒಂದು ಹಾಗೆ ಇಟ್ಕೊಳ್ತೀನಿ ಕಿಟಕಿಲಿ. ಪ್ಯಾಕೆಟ್ ಓಪನ್ ಆಗುತ್ತೆ. ಹಿಂಗೂ ಆಯಿತು, ಬ್ಲೇಡು ಆಯಿತು.
ನಮ್ಮ ಬಸವೇಶ್ವರ ನಗರ್ ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ಕಲೆಕ್ಷನ್ಸ್ ಅಂತ ಏನಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ದೂರ ಬಂದಿದ್ದೀವಿ, ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ಸೊ ಈಗ ರಾಯಲ್ ಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮುಗೀತು. ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಶಾಪಿಂಗ್ನ ಒಪಿನಿಯನ್ ನಮ್ಮ ಏರಿಯಾ ನಮಗೆ ಚಂದ, ನಮಗೆ ಚಂದ ಅಂತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾವು ಬಸವೇಶ್ವರ ನಗರಲ್ಲಿದ್ದಾಗ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಅಲ್ಲಿ ಯಾವುದು ಡಿಮಾರ್ಟ್ ಹೋಗ್ತಿರಲ್ಲ, ನಮ್ಮದು ಮೆಟ್ರೋ ಕಾರ್ಡ್ ಇದೆ ಅಲ್ಲ, ಮೆಟ್ರೋಗೆ ಹೋಗ್ಬಿಡ್ತೀವಿ. ಸೊ ಬಲ್ಕಲ್ಲಿ ಲೈಕ್ ನಾವು ಅದು ಒಂದ್ಸಲ ಹೋಗಿ ತೊಗೊಂಬಂದರೆ ಮೆಟ್ರೋಲ್ಲಿ ಹೋಗಿ ಈ ಐಟಮ್ಸ್ಗಳನ್ನ ಮಿನಿಮಮ್ 6 ಮಂತ್ಸ್ ಬರ್ತಾಯಿತ್ತಾ, ನಮ್ಗೊಂದು 6 ಮಂತ್ಸ್ ಬರ್ತಾಯಿತ್ತು, 5 to 6 ಮಂತ್ಸ್ ಬರ್ತಾಯಿತ್ತು. ಬಿಕಾಸ್ ನಾವು ಇಬ್ಬರೇ ಅಲ್ವಾ ಇರೋದು. ಸೊ ಅವಾಗ ಅಷ್ಟು ಗೊತ್ತಾಗ್ತಿರಲಿಲ್ಲ. ಸೊ ಅಲ್ಲಿ ಬಲ್ಕಲ್ಲಿ ತೊಗೋತೀವಲ್ವ ಐಟಮ್ಸ್ಗಳನ್ನ. ಈಗಲೂ ಏನು ಅಮೌಂಟ್ ಏನು ಜಾಸ್ತಿ ಆಗಿಲ್ಲ. ಓಕೆ ದಿನಸಿ ಐಟಮು, ಗ್ರಾಸರೀಸ್ ಐಟಮ್ಸು ಇದೇ ವ್ಯಾಲ್ಯೂನೇ, ಎಲ್ಲೋದ್ರೂ ಇದೇ ವ್ಯಾಲ್ಯೂನೇ. ಬಟ್ ಅಪಾರ್ಟ್ ಫ್ರಮ್ ದಿಸ್ ನಾವು ಬೇರೆ ಬೇರೆ ಐಟಮ್ಸ್ ಅಂದರೆ ಫ್ಲೋರ್ ಮ್ಯಾಟ್ಸು, ಸ್ವಲ್ಪ ಶೋ ಐಟಮ್ಸ್ ಎಲ್ಲ ನೋಡಿದ್ವಲ್ಲ, ಅದೆಲ್ಲ ತಗೊಂಡಿದ್ದಿದ್ರೆ ಬ್ಲೇಡ್ ಇತ್ತು ನನಗೆ. ಆಮೇಲೆ ಕಸ ಎತ್ತು ಮರ ಆಗಿರ್ಬೋದು, ಇನ್ನೂ ಎಷ್ಟೊಂದು ಐಟಮ್ಸ್ಗಳು ಬೇಕಾಗಿತ್ತು. ಅದೆಲ್ಲ ನೋಡೋಣ. ವಿಶಾಲ್ ಮಾರ್ಟ್ ಅಂತ ಇದೆ, ಅದೇ ಅಂದರೆ ಲಗ್ಗೆರೆಯಲ್ಲಿ. ಅಲ್ಲಿ ತುಂಬ ಅಫೋರ್ಡೆಬಲ್ ಇದೆ, ಅಲ್ಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡೋಣ, ಅಲ್ಲಿಗೆ ಹೋಗಿ ತರಬೇಕು. ದಿನಸಿ ಐಟಮು ಎಲ್ಲೋದ್ರೂ ಒಂದೇ ಪ್ರೈಸ್, ಅದರಲ್ಲಿ ಏನು ಅಷ್ಟು ಒಂದೇ ಪ್ರೈಸ್ ಇರುತ್ತೆ. ಬಟ್ ಅದೇ ಬೇರೆ ಮ್ಯಾಚ್ ಹಾಕಿರ್ಬೋದು. ಬಿಕಾಸ್ ಇವಾಗ ನಮಗೆ ದೊಡ್ಡ ಮನೆ ಅಲ್ವಾ, ಲೈಕ್ ಎಷ್ಟು ಮ್ಯಾಚ್ ಹಾಕಿದ್ರೂ ಸಾಕಾಗಲ್ಲ. ನಮ್ಮ ಮನೆಗೆ ಏನೊಂದು 20 to 25 ಮ್ಯಾಚ್ ಬೇಕಾಗುತ್ತೆ ಅನ್ಸುತ್ತಲ್ಲ. 20 ಮ್ಯಾಚ್ ಬೇಕಾಗುತ್ತೆ ರೂಮ್ಗೆ, ವಾಶ್ರೂಮ್ಸ್ಗೆ, ಆಮೇಲೆ ಕೆಳಗಡೆ ಕಾರ್ ಪಾರ್ಕಿಂಗ್ಗೆ, ಮೇಡ ಸಿಟೌಟ್ ಏರಿಯಾಸ್ಗಳಿಗೆ. ನಮಗಿರೋ OCD ಪ್ರಾಬ್ಲಮ್ಗಳಿಗೆ ಬೇಕೇ ಬೇಕು ಮ್ಯಾಥ್ಸು. ಹೀಗೆ ನೋಡೋಣ. ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಫೋನ್ ಆಗಲೇ ತೋರಿಸಿದ್ನಲ್ಲ 1% ಇದೆ ಬ್ಯಾಟ್ರಿ, ಸ್ವಿಚ್ ಆಫ್ ಆಗಿರುತ್ತೆ ಅಂತ ಅನ್ಸುತ್ತಾಗಲೇ. ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ರಾಯಲ್ ಮಾರ್ಟಿಂದ ಬಂದು ಫ್ರೆಶನ್ ಅಪ್ ಆಗಿ ಕಿಚನಲ್ಲಿದ್ದೀವಿ. ಇವಾಗ ಐಟಮ್ಸ್ ಎಲ್ಲ ಇನ್ನೇನು ತೆಗ್ದಿಲ್ಲ, ಅದೆಲ್ಲ ಗ್ರಾಸರೀಸ್ ಎಲ್ಲ ಹಾಗೇ ಇದೆ. ಇವಾಗ ನನಗೋಸ್ಕರ ಅಡುಗೆ ಮಾಡ್ಕೊಳಕ್ಕೆ ಅಂತ ನಮ್ಮ ಗೌಡ್ರು ಕಿಚನಿಗೆ ಬಂದಿದ್ದಾರೆ. ನೀವು ಮಾಡ್ಕೊಡ್ತಾ ಇರೋದಾ ಅದನ್ನು ಇಬ್ಬರು ಮಾಡ್ತಾ ಇರೋದಾ? ಇಬ್ಬರು ಮಾಡ್ತಾ ಇರೋದಂತೆ. ಸೊ ಇವಾಗ ರೈಸ್ ಎಲ್ಲ ಐಟಮ್ಸ್ ತಂದ್ವಿ, ಬಟ್ ಇನ್ನೂ ವೆಜಿಟೇಬಲ್ಸನ್ನ ಇನ್ನೂ ತಂದಿಲ್ಲ. ಸೊ ಹಾಗಾಗಿ ಈ ಸದ್ಯಕ್ಕೆ ಆನಿಯನ್ ಮತ್ತು ಟೊಮ್ಯಾಟೊ ಇದೆ. ಸೊ ಪಾಸ್ತಾ ಮಾಡ್ಕೊಂಬಿಡೋಣ ಇಬ್ಬರು, ಲೇಟ್ ನೈಟ್ ಪಾಸ್ತಾ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಸೊ ಇಬ್ಬರು ಮಾಡ್ತೀವಿ ಇವಾಗ. ಪಾಪ ಅವರು ಸುಸ್ತಾಗಿದ್ದಾರೆ ಇವಾಗ, ಆದ್ರೂ ನನ್ನ ಜೊತೆ ಹೆಲ್ಪ್ ಮಾಡೋಕ್ಕಂತ ಬಂದರು. ನೋಡೋಣ ಹೇಗೆ ಮಾಡ್ತೀವಿ ಅಂತ. ಫಸ್ಟ್ ಏನು ಮಾಡೋಣ, ಪಾಸ್ತಾ ಇವಾಗ ಯಾವುದು ಕುಸಿಲಿ ಪಾಸ್ತಾ, ಲೈಕ್ ಇದು ರೊಟೇಟೆಡ್ ಥರ ಇದು ಬರುತ್ತಲ್ಲ, ಆ ಥರ ಇದೆ. ವೀಟ್ ಸೆಮೋಲಿನ ಅಂತ ಇದೆ ಅದು. ನೋಡೋಣ ಸದ್ಯಕ್ಕೆ ಇದನ್ನು ಮಾಡ್ಕೊಳ್ಳೋಣ ಅಂತ. ಸೊ ಇದನ್ನ ಬಾಯ್ಲ್ ಮಾಡೋಕ್ಕಿಟ್ಟು ಅದಾದಮೇಲೆ ಏನಿಲ್ಲ, 2 ಈರುಳ್ಳಿ ಮತ್ತು ಒಂದೇ ಒಂದು ಟೊಮ್ಯಾಟೊ ಇದೆ, ಅಷ್ಟನ್ನು ಹಾಕಿ ನಾರ್ಮಲ್ ಚಿಲ್ಲಿ ವಿತ್ ಕೊತ್ತಂಬರಿ ಸೊಪ್ಪಿಲ್ಲ ಹಾಗೆ ಸದ್ಯಕ್ಕೆ ಏನು ಮಾಡ್ಕೋಬೋದು ಹಾಗೆ ಮಾಡಿಕೊಂಡು ತಿನ್ನೋಣ ಅಂತ. ಸೊ ಇದಕ್ಕೆ ಬಾಯ್ಲ್ ಮಾಡೋದಕ್ಕೆ ಇಡ್ತೀವಿ ಈಗ. ಸೊ ಈ ನೀರನ್ನ ಬಾಯ್ಲ್ ಇಟ್ಬಿಟ್ಟು ಹಂಗೆ ಹಾಕಿದ್ರೆ ನೀವು ಬಾಯ್ಲ್ ಮಾಡೋಲ್ಲ ಕಡ, ನೀವು ಬಾಯ್ಲ್ ಆದಾಗ ಓಕೆ, ಅದು ಸ್ವಲ್ಪ ನೀರು ಬಾಯ್ಲ್ ಆದಮೇಲೆ ಪಾಸ್ತಾ ಹಾಕಬೇಕು. ಸ್ವಲ್ಪ ನೀರು ಬಾಯ್ಲ್ ಆಗಿದೆ, ಅಷ್ಟೊತ್ತಿಗೆ ಆನಿಯನ್ ಮತ್ತು ಟೊಮ್ಯಾಟೊ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳ ಮಾಡ್ತಾರಂತೆ ಅವರನ್ನೇ. ಸೊ ಇದು ಬ್ಯಾಲ್ಡನ್ನು ಅಂತ ಹೇಳ್ತೀವಲ್ವ, ಇದೊಂದು ನಮ್ಮ ಚಿಕ್ಕತೆ ಅಂತ ಹೇಳ್ತೀನಲ್ವ, ಅವ್ರು ಕೊಟ್ಟು ಕಳಿಸಿರೋದು. ಯಾಕೆ ಇದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ, ಈ ಬಿಸಿಲು ಟೈಮಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದಂತೆ. ಅದು ಒಂದೇ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೆಸಿಪಿ ನೋಡಿದೆ. ಉಪ್ಪು ಖಾರ ಸಕ್ಕರೆ ಎಲ್ಲ ಹಾಕಿಬಿಟ್ಟು ಕಲಿಸ್ಕೊಂಡು ತಿನ್ನೋದು. ನೋಡೋಣ, ಅದನ್ನು ಟೈಮ್ ಇದ್ರೆ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಇದೇನು ಕೆಟ್ಟೋಗಲ್ಲ ಬೇಗ, ಇದು ಓಪನ್ ಮಾಡಿಟ್ರೆ ಹಾಳಾಗುತ್ತಂತೆ. ಸೊ ಇದನ್ನು ಮಾಡಿ ತೋರಿಸ್ತೀನಿ ನಿಮಗೆ, ಅದೊಂದು ರೆಸಿಪಿ ತೋರಿಸ್ತೀನಿ ನಿಮಗೆ. ಅದು ಹೇಗೆ ಲೈಕ್ ಖಾರದ ಪುಡಿ, ಉಪ್ಪು, ಸಕ್ಕರೆ ಇಲ್ಲಾಂದರೆ ಬೆಲ್ಲ, ಜೇನುತುಪ್ಪ, ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಜಜ್ಜಿಬಿಟ್ಟು ಅದರೊಳಗೆ ಮಿಕ್ಸ್ ಮಾಡಿಕೊಂಡು
ಯಮ್ಮಿ ಆ ಥರ ಚೆನ್ನಾಗಿರುತ್ತೆ. ನೋಡೋಣ, ಟ್ರೈ ಮಾಡಿ ನೋಡ್ತೀನಿ ನಿಮಗೆ. ಕಣ್ಣಲ್ಲಿ ನೀರು ಬರ್ತಾ ಇದೆಯಾ? ಕಟ್ ಮಾಡ್ತಾ ಇರೋದು ಒಂದೇ ಈರುಳ್ಳಿ, ಕಣ್ಣಲ್ಲಿ ನೀರು ಹೆಂಗೆ ಬರುತ್ತೆ ಅಲ್ವಾ? ಕಟ್ ಮಾಡ್ತಾ ಇದ್ದಾರೆ. ಅದು ಪಾಸ್ತಾ ಬಾಯ್ಲ್ ಆಗಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಕೆಳಗಡೆ ಇರೋದಿದೆ, ಮೋಟ್ರ್ ಆನ್ ಮಾಡೋಕ್ಕಂತ ಹೋಗಿದ್ದೆ. ನನಗೆ ಕೀ ತೋರಿಸ್ಬೇಕಾಗಿತ್ತು. ಸೊ ಲಾಸ್ಟ್ 2 ಡೇಸ್ ಬ್ಯಾಕಾ ಅಲ್ಲ 4-5 ಡೇಸ್ ಬ್ಯಾಕ್ ನನ್ನ ಬರ್ಡೇ ಆಯಿತು. 20 ನನ್ನ ಬರ್ಡೇ ಅಲ್ವಾ? ಸೊ ನನಗೇನು ಗಿಫ್ಟ್ ಕೊಟ್ಟಿರಲಿಲ್ಲ. ಸೊ ನನಗೆ ಈ ಗಿಫ್ಟ್ ಕೊಟ್ಟಿದ್ದಾರೆ. ಇದು ಬೆಳ್ಳಿದು ಚೈನ್ ಹಾಕ್ಕೊಳ್ಳೋದು. ಲೈಕ್ ನನಗಿದೊಂದು ಆಸೆ ಇತ್ತು. ಅವಾಗ ಲೈಕ್ ಬೇಸಿಕಲಿ ವಿ ಆರ್ ಇನ್ ಫಾಂಡ್ ಆಫ್ ಏನ್ಷಿಯಂಟ್ ವಸ್ತುಗಳಾಗಿರ್ಬೋದು, ಆ್ಯಂಟಿಕ್ ವಸ್ತುಗಳ ಬಗ್ಗೆ ನಮಗೆ ಜಾಸ್ತಿ ಫಾಂಡ್ ಇರೋದ್ರಿಂದ ಸೊ ಈ ಥರ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಮನೆಗೆ ಆ ಥರ ಮಾಡಿಸ್ಕೋಬೇಕು, ಕೀ ಚೈನ್ ಹಾಕ್ಕೊಂಡು ಹಿಂಗೆ ಫ್ರಂಟಿಗೆ ಸಿಗಿಸ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅದನ್ನು ನನಗೆ ಇದನ್ನು ಗಿಫ್ಟ್ ಮಾಡಿದ್ದಾರೆ. ನಾಟ್ ಈ ಕೇಕ್ ಕಟ್ ಮಾಡಿಸೋದು ಅದೆಲ್ಲ ಮುಂಚೆ ಮಾಡ್ತಾಯಿದ್ವಿ, ಬಟ್ ಇವಾಗ ಅಷ್ಟು ಅದು ಸರ್ಟನ್ ಪೀರಿಯಡ್ ಅಷ್ಟೇ. ಸರ್ಟನ್ ಪೀರಿಯಡ್ ಆ ಕ್ರೇಜ್ ಇತ್ತು. ಲೈಕ್ ಮಿಡ್ ನೈಟ್ ವಿಶ್ ಮಾಡೋದು. ಆಲ್ರೆಡಿ ನಾವು ಸ್ವೀಟ್ ಕಟ್ ಮಾಡಿದ್ದೀವಿ. ಇವಾಗ ನಾವು ಸ್ವೀಟ್ ಆಲ್ಮೋಸ್ಟ್ ಶುಗರ್ ಕಟ್ ಮಾಡಿದ್ದೀವಿ. ಗೃಹ ಪ್ರವೇಶ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು. ಎಲ್ಲರ ಮನೆ ಗೃಹ ಪ್ರವೇಶ ಕರಿಯೋಕ್ಕೆ ಅಂತ ಹೋದಾಗ ಎಲ್ಲರ ಮನೆ ಫಾಂಟ ಕುಡಿದು ಲೈಮ್ ಜ್ಯೂಸ್ ಕುಡಿದು ಸಾಕಾಗಿತ್ತು. ಸೊ ಆ ಫಾಂಡ್ ಇವಾಗ ಆ ಒಂದು ಕ್ರೇಸ್ ಲೈಕ್ ಮಧ್ಯರಾತ್ರಿ ಕೇಕ್ ಕಟ್ ಮಾಡೋದು ಅವೆಲ್ಲ ಇಲ್ಲ. ಸೊ ಇವಾಗ ನಮಗೇನು ಬೇಕು ಇಷ್ಟ ಆಗಿದೆ ಅದನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಮಾಡಿ. ಸೊ ಇದನ್ನು ಹತ್ತಿರದಿಂದ ತೋರಿಸ್ತೇನೆ. ನಮಗೆ ಎಷ್ಟಾಯ್ತು ಇದಕ್ಕೆ? ಎಷ್ಟು ಗ್ರಾಮ್ ಇದೆ ಹೇಳಲ್ಲಂತೆ. ನಾನು ಕೇಳ್ಬಿಟ್ಟು ನಾನು ಹೇಳ್ತೀನಿ. ಸೊ ಈ ಥರ ಇದ್ರ ಪಟ್ಟಿ ಥರ ಬರುತ್ತಲ್ಲ ಆ ಥರದಿದೆ. ಕೆಳಗಡೆ ಗೆಜ್ಜೆ ಇದೆ. ಏನಕ್ಕೆ ಅಲ್ಲ ಇದೆಯಲ್ಲ ವೈಟ್ ಕಲರ್, ಈ ಮಲ್ಟಿ ಕಲರ್ ಇದೆ. ಅಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಇದೆ. ಅದೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸೋದು, ಬಟ್ ಇದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನನ್ನ ಮನೆ ಎಂಟೈರ್ ಕೀನ ಹಾಕ್ಕೊಂಡಿದ್ದೀನಿ. ಇಷ್ಟ ಆಯ್ತಿದ್ದು ನನಗೆ. ಥ್ಯಾಂಕ್ ಯು ಫಾರ್ ದಿಸ್. ಜಾಗ ಇಲ್ಲ ಅಂತ ಥ್ಯಾಂಕ್ಸ್ ಇಟ್ಕೊಳ್ಳೋಕ್ಕೆ. ಸೊ ಈಗ ಇವ್ರು ಹೇಗೆ ಮಾಡ್ತಾರೆ ಅಂತಂದರೆ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಮತ್ತು ಇನ್ನೇನು ಮಸಾಲ ಪೌಡ್ರು, ಮ್ಯಾಗಿ ಮಸಾಲ, ಪಾಸ್ತಾ ಮಸಾಲ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೆಚಪ್ಪಲ್ಲಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಬಾಯ್ಲ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಾಕ್ತಾರೆ. ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ಇದು ಮಾಡಬೇಕಾದ್ರೆ. ಇನ್ನು ಪಾಸ್ತಾ ಬಾಯ್ಲ್ ಮಾಡೋಕ್ಕೆ ಹಾಕಿಲ್ಲ, ನೀರು ಬಾಯ್ಲ್ ಆಗ್ತಾಯಿದೆ ಇನ್ನು. ಸೊ ಅದು ಹಾಕಿದ್ಮೇಲೆ ತೋರಿಸ್ತೀನಿ ನಿಮಗೆ. ಪಾಸ್ತಾ ಹಾಕ್ತಾಯಿದ್ದೀನಿ. ಈ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಎಣ್ಣೆ ಹಾಕಿದರೆ ಆ ಪಾಸ್ತಾ ಬಾಯ್ಲ್ ಆಗುವಾಗ ಅಂಟ್ಕೊಳ್ಳಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಸ್ವಲ್ಪ ಎಣ್ಣೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಅದು ಬಾಯ್ಲ್ ಆದರೆ ನಾವು ಮತ್ತೆ ಸ್ಟ್ರೈನ್ ಮಾಡ್ಕೋತೀವಲ್ಲ ಆವಾಗ ಅಂಟ್ಕೊಳ್ಳಲ್ಲ, ಬಿಡಿ ಬಿಡಿಯಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಬಿಡಿ ಬಿಡಿಯಾಗಿರುತ್ತೆ. ಸೊ ಅದು ಬಾಯ್ಲ್ ಆದ್ಮೇಲೆ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ ಇವಾಗ ಏನೇನು ರೆಡಿ ಮಾಡ್ಕೊಂಡಿರೋದು ಅಂತಂದರೆ ಎಣ್ಣೆ, ಆಮೇಲೆ ಅದು ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಮಿಕ್ಸು ಇರೋದು, ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಮಿಕ್ಸ್ ಇರೋದಿದು. ಅದಾದಮೇಲೆ ಒಂದು ಕ್ಯೂಬು ಬೆಣ್ಣೆ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಚಿಲ್ಲಿ ಫ್ಲೇಕ್ಸ್, ಗ್ರೀನ್ ಚಿಲ್ಲಿ ಅಷ್ಟೇ ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇನ್ನೊಂದು ವೈಟ್ ಸಾಸ್ ಪಾಸ್ತಾ ಅಂತ ಕೂಡ ಬರುತ್ತೆ, ಅದನ್ನು ಹಾಲಾಕಿ ಮಾಡ್ತಾರೆ. ಅದು ಒಂದ್ಸಲ ಟ್ರೈ ಮಾಡಿದಾಗ ನಾನು ನಿಮ್ಗೆ ತೋರಿಸ್ತೀನಿ, ಚೆನ್ನಾಗಿರುತ್ತೆ. ಬಾಯ್ಲ್ ಆಗ್ತಾಯಿದೆ. ತುಂಬ ಟೈಮ್ ಬೇಕು ಅದಕ್ಕೆ ಬಾಯ್ಲ್ ಆಗೋದಕ್ಕೆ. ಸೊ ಹಸಿವಾಗಿದೆ ಇಬ್ರಿಗೂ, ಬಿಕಾಸ್ ಮಧ್ಯಾಹ್ನ ಊಟ ಮಾಡಿರೋದು ಅಷ್ಟೇನೆ. ಇವಾಗ ಅಲ್ಲಿ ಹೋಗಿ ಅಲ್ಲೊಂದು ಏನು ತಿಂದಿದ್ವಿ ನಾವು, ಬ್ರೆಡ್ ಪಕೋಡ ಮತ್ತು ಬ್ರೆಡ್ ಚೀಸ್ ಪಾಕೆಟ್ಸಾ. ಚೆನ್ನಾಗಿತ್ತು ಅದು ಟೇಸ್ಟ್.
ಸೊ ನಾನು ಎಣ್ಣೆ ಹಾಕಿ ಅಂತ ಹೇಳಿದ್ನಲ್ಲ, ತೋರಿಸಿ ನನ್ನ ಈ ಥರ ಉಡಿಯಾಗಿ ಬರುತ್ತೆ ಎಣ್ಣೆ ಹಾಕಿದ್ರೆ. ಸೊ ಇನ್ನು ಸ್ವಲ್ಪ ಇನ್ನೊಂದು ಎಷ್ಟು ನಿಮಿಷ, ಇನ್ನೊಂದು 5 ಮಿನಿಟ್ಸ್ ಬಾಯ್ಲ್ ಆದರೆ ಆಗುತ್ತೆ. ಶೆಕೆ ಬೇರೆ, ಹಸು ಬೇರೆ, ಬೇಗ ಮಾಡೋಣ. ಸೊ ಈಗ ಪಾಸ್ತಾ ಬಾಯ್ಲ್ ಆಗಿದೆ, ಆಮೇಲೆ ಸ್ಟ್ರೈನ್ ಮಾಡ್ಕೋತೀವಿ. ಸ್ಟ್ರೈನ್ ಮಾಡ್ಕೊಂಡು ನೆಕ್ಸ್ಟು ಸೀಸನಿಂಗ್ ಪಾರ್ಟ್ ಒಗ್ಗರಣೆ ಮಾಡಿ ತಿನ್ನೋದು. ಆಯಿತಾ? ಸ್ಟ್ರೈನ್ ಮಾಡ್ಕೊಂಡ ಸ್ಟ್ರೈನ್ ಮಾಡ್ಕೋತೀವಿ. ಸೊ ಇವಾಗ 1 ಕ್ಯೂಬ್ ಅಷ್ಟು ಬಟರ್ ಹಾಕಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಮ್ಮಿ ಹಾಕಿ, ಆಮೇಲೆ ನಾರ್ಮಲ್ ಆನಿಯನ್ನು, ಚಿಲ್ಲಿ ಮತ್ತು ಟೊಮ್ಯಾಟೊನ ಸಾರ್ಟ್ ಮಾಡಿಕೊಂಡು ಪಾಸ್ತಾ ಹಾಕಿ, ಆಮೇಲೆ ಏನು ಹಾಕೋದು, ಚಿಲ್ಲಿ ಆರಿಗೇನೋ ಹಾಕೋದಾ, ಚಿಲ್ಲಿ ಫ್ಲೇಕ್ಸ್ ಆರಿಗೇನೋ ಹಾಕೋದಾ, ಆಮೇಲೆ ಆಮೇಲೆ ಮ್ಯಾಗಿ ಮಸಾಲ, ಪಾಸ್ತಾ ಮಸಾಲಾನಾ ಅಂದರೆ ಸರಿ ಆಯ್ತು. ಸೊ ಇದು ಆದಮೇಲೆ ಪಾಸ್ತಾ ಮಸಾಲ, ಆ್ಯಕ್ಚುಲಿ ಪಾಸ್ತಾ ಮಸಾಲ ಇದೆ, ನಾನು ತೋರಿಸ್ತೀನಿ ಅದು ನಿಮಗೆ. ಸೊ ಈ ಥರ ಪಾಸ್ತಾ ಮಸಾಲ ಸಪ್ರೇಟ್ ಸಿಗುತ್ತೆ ನಿಮಗೆ, ಅದನ್ನು ಹಾಕೋದಷ್ಟೇ. ಆನಿಯನ್ ಸಾಟ್ ಆದಮೇಲೆ ನೆಕ್ಸ್ಟು ಟೊಮ್ಯಾಟೊ ಅಲ್ವಾ, ಟೊಮ್ಯಾಟೊ ಹಾಕಿ ಲಾಸ್ಟಲ್ಲಿ ಇದನ್ನ ಫಸ್ಟೇ ಮಸಾಲ ಹಾಕೋಬೇಕಾ? ಪಾಸ್ತಾ ಹಾಕಿ ಸ್ವಲ್ಪ ಸಾಲ್ಟ್ ಮಾಡಿ, ಆಮೇಲೆ ಪಾಸ್ತಾ ಮಸಾಲ ಹಾಕಿ ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪಿಲ್ಲ, ಸೊ ಅದಕ್ಕೆ ಕಸ್ತೂರಿ ಮೇಥಿ ಹಾಕಿ ಡೆಕೋರೇಷನ್ ಮಾಡಿ ತಿನ್ನೋದು. ಇನ್ನೇನು ಮಾಡೋದು, ಒಳ್ಳೆ ಏನಿದೆ ಅದನ್ನು ಹಾಕಬೇಕಲ್ಲ. ಸೊ ಅದು ಹಾಕಿದ್ಮೇಲೆ ತೋರಿಸ್ತೀನಿ ನಿಮಗೆ. ಈಗ ಚಿಲ್ಲಿ ಫ್ಲೇಕ್ಸು ಆರಿಗ್ಯಾನೋ ಇರ್ತಲ್ಲ, ಅದ್ರ ಒಳಗಡೆಗೇ ಪಾಸ್ತಾ ಮಸಾಲ ಎಲ್ಲ ಹಾಕ್ಕೊಂಡು ಸಾಸು ಹಾಕೋಬೇಕಾ? ಸಾಸ್ ಬೇಡವಂತೆ, ಬೇಕು ಅಂದರೆ ಅದ್ರಲ್ಲಿ ಶುಗರ್ ಇರುತ್ತೆ, ಅದಕ್ಕೆ ಬೇಡ ಅಂತ ನಾವು ಹಾಕ್ತಾಯಿಲ್ಲ. ನೀವು ಚಿಲ್ಲಿ ಗಾರ್ಲಿಕ್ ಸಾಸ್ ಆಗಿರ್ಬೋದು, ಅಥವಾ ಟೊಮ್ಯಾಟೊ ಸಾಸ್ ಆಗಿರ್ಬೋದು, ಬರೀ ಚಿಲ್ಲಿ ಸಾಸ್ ಆಗಿರ್ಬೋದು, ನೀವು ಹಾಕ್ಕೋಬೋದು. ಬಟ್ ನಾವಿಲ್ಲಿ ಹಾಕ್ತಾಯಿಲ್ಲ. ಅದನ್ನು ಹಾಕ್ಕೊಂಡು ಚಿಲ್ಲಿ ಸಾಸ್ ಹಾಕ್ತೀರಾ, ಟೊಮ್ಯಾಟೊ ಸಾಸಲ್ಲಿ ಶುಗರ್ ಇರುತ್ತೆ ಅಂತ ಹಾಕ್ತಾಯಿಲ್ಲ ನಾವು. ಇವಾಗ ಮಿಕ್ಸ್ ಮಾಡ್ಕೊಡೋದಾ, ಕೊಡ್ಲಾ? ಹಾಗೆ ಹಾಕ್ತಾರಂತೆ. ಈಗ ಸ್ಟ್ರೈನ್ ಮಾಡ್ಕೊಂಡಿರೋ ಪಾಸ್ತಾನ ಹಾಕ್ತಾಯಿದ್ದಾರೆ. ಹಾಕ್ಬಿಟ್ಟು ಸ್ವಲ್ಪ ಸಾಟ್ ಮಾಡೋದು, ಲೋ ಫ್ಲೇಮ್ ಇರಬೇಕಂತೆ. ನಂಗೆ ಅಡುಗೆ ಮಾಡೋದು ಗೊತ್ತೇ ಇಲ್ಲ ಅಲ್ಲ, ಅದಕ್ಕೆ ನಿಮ್ಮ ಕೈಲಿ ಮಾಡಿಸ್ತಾ ಇದ್ದೀನಿ. ಚಿಲ್ಲಿ ಸಾಸ್ ಕೊಡ್ಲಾ? ಇದನ್ನು ಹಾಕ್ಬಿಡಿ. ಒಂದೇ ಸಲ ಸಾಟ್ ಮಾಡಿಲ್ಲ, ಕಟ್ಟಾಗುತ್ತೆ. ಆ್ಯಕ್ಚುಲಿ ಇದಕ್ಕೆ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ, ಸ್ವಲ್ಪ ಸಾಸಿ ಆಗಿ ಬರುತ್ತೆ. ಟೊಮ್ಯಾಟೊ ರೆಡ್ ಸಾಸ್ ಪಾಸ್ತಾ ಥರ ಬರುತ್ತೆ, ಬಟ್ ಟೊಮ್ಯಾಟೊ ಇಲ್ಲ. ಸೊ ಹಾಗಾಗಿ ಒಂದೇ ಒಂದು ಟೊಮ್ಯಾಟೊದಲ್ಲಿ ಗುಡುಗಿಸ್ತಾ ಇದ್ದೀವಿ. ಉಪ್ಪನ್ನ ಕಮ್ಮಿ ಹಾಕ್ಕೊಂಡಿದ್ದೀವಿ ಬಿಕಾಸ್ ಇಲ್ಲಿ ನಾವು ಬಾಯ್ಲ್ ಮಾಡ್ಬೇಕಾದ್ರೆ ಉಪ್ಪು ಹಾಕಿದ್ನಲ್ಲ. ಸೊ ಉಪ್ಪನ್ನ ಒಂದು ಚಿಕ್ಕ ಸ್ಪೂನ್ ಹಾಕೊಂಡು ಉಪ್ಪಿರುತ್ತಲ್ಲ, ಸೊ ಅದಕ್ಕೋಸ್ಕರ ಕಮ್ಮಿ ಹಾಕ್ಕೊಳ್ಳಿ. ಬಾಯ್ಲ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇನೆ. ಸೊ ಇವಾಗ ಚಿಲ್ಲಿ ಸಾಸು ಮತ್ತು ಒಂದು ಚೂರು ವಿನೇಗರ್, ಸ್ವಲ್ಪ ಟ್ಯಾಂಗಿ ಟಚ್ ಆಫ್ ಟ್ಯಾಂಗಿ ಕೂಡ ಹಾಕಿ ಮಾಡೋದಕ್ಕೆ. ಅಷ್ಟೇನಾ? ಅದಕ್ಕಷ್ಟೇ. ಅದಾದಮೇಲೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದು, ಅದು ತೋರಿಸ್ತೀನಿ ನಿಮಗೆ. ಸೊ ಫೈನಲಿ ಪಾಸ್ತಾ ರೆಡಿ ಆಯಿತು. ಇನ್ನೂ ಟೇಸ್ಟ್ ಮಾಡಿಲ್ಲ, ಹಸಿವಾಗ್ತದೆ. ಫಸ್ಟು ವಿಡಿಯೋ ಎಂಡ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ನಾನು. ಅಷ್ಟೇ, ಚೆನ್ನಾಗಿರುತ್ತೆ. ಇದು ಸಿಂಪಲಾಗಿ ಮಾಡ್ಕೊಳ್ಳೋದು, ಬೇಗ ಮಾಡ್ಕೊಳ್ಳೋ ಥರ.
ರೆಡ್ ಸಾಸ್ ಪಾಸ್ತಾ ಆಗಿರ್ಬೋದು, ವೈಟ್ ಸಾಸ್ ಪಾಸ್ತಾ ಎಲ್ಲ ಯೂಸಲ್ಲಿ ನಾವು ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಅಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಸೊ ಹಸ್ಬೆಂಡ್ ಮೇಡ್. ಸೊ ಬ್ಯಾಟಿಂಗ್ ಮಾಡಿ ಆಮೇಲೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ಸುಡ್ತಾ ಇದೆ. ಚೆನ್ನಾಗಿದೆ. ನನಗೆ ಟ್ಯಾಂಗಿ ಫ್ಲೇವರ್ ಇಷ್ಟ ಅಲ್ಲ, ಸ್ವಲ್ಪ ಟ್ಯಾಂಗಿ ಇದೆ, ಚೆನ್ನಾಗಿದೆ. ಸೊ ಇದು ಒಂದು ಶಾರ್ಟ್ ಲಾಗ್ ಆಗಿರುತ್ತೆ, ಒಂದು ಫುಡ್ ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸೊ ವಿಡಿಯೋನ ಎಂಡ್ ಮಾಡಿದೆ. ಕೆಳಗಡೆ ಇಟ್ಟು ಕುತ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸಿಕ್ಕಾಪಟ್ಟೆ ಶೆಕೆ. ಸೊ ಅದಕ್ಕೆ ಸಿಟೌಟ್ ಏರಿಯಾದಲ್ಲಿ ಬಂದ್ವಿ. ಈಗ ಕಾಮಾಗಿದೆ, ಪೀಸ್ ಇದೆ, ಬಟ್ ಶೆಕೆ. ಬಟ್ ಒಂದೊಂದ್ಸಲ ಗಾಳಿ ಬೀಸ್ತಾ ಇರುತ್ತೆ. ಬಟ್ ದಿಸ್ ಇಸ್ ದರ್ ಹ್ಯಾಪಿ ಪ್ಲೇಸ್ ಅಲ್ವಾ. ನಮಗೇನೇ ವರ್ಕ್ ಪ್ರೆಷರ್ ಇದ್ದರೂ ಅಥವಾ ಏನೇ ಒಂದು ಮೈಂಡ್ ಟೆನ್ಷನ್ ಅಂತ ಆಗ್ತಾಯಿದ್ರು ಕೂಡ ಇಲ್ಲೇ ಬಂದು ಕುತ್ಕೊಂಡು 5 ನಿಮಿಷ ಬಂದು ಕುತ್ಕೊಂಡು ಏನಾದರೂ ಒಂದು ಸ್ವಲ್ಪ ಮಾತಾಡಿಕೊಂಡು ಹೋದ್ರೆ ಒಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಮೇಲ್ಗಡೆನೇ ಪಾಸ ತೊಗೊಂಡು ಬಂದ್ವಿ. ದೋಸೆ ನಿಮ್ಮ ಪಾಸ್ತಾ ಎಷ್ಟು ಖಾಲಿ ಮಾಡಿದ್ವಿ? ಸೊ ದಿಸ್ ಇಸ್ ಅವರ್ ಹ್ಯಾಪಿ ಪ್ಲೇಸ್. ಆ್ಯಕ್ಚುಲಿ ಇಲ್ಲಿ 4-ವೇ ಲೈಟ್ಸ್ ಎಲ್ಲ ಬರುತ್ತೆ, ಬಟ್ ರಿಫ್ಲೆಕ್ಷನ್ಸ್ 4 ಲೈಟ್ಸ್ ಆನ್ ಮಾಡ್ತೀರಾ? ಒಂದ್ಸಲ ಆನ್ ಮಾಡಿ. ಆ್ಯಕ್ಚುಲಿ ಜೂಲಾನ ಆ ಕಡೆ ಪ್ಲೇಸ್ ಮಾಡಬೇಕು. ಈ ಥರ ರಿಫ್ಲೆಕ್ಷನ್ ಬರುತ್ತೆ. ಇರಲಿ ಬಿಡಿ, ಆಮೇಲೆ ನಾನು ಆಫ್ ಮಾಡ್ತೀನಿ. ಈ ಥರ ರಿಫ್ಲೆಕ್ಷನ್ ಬರುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಈ ಪಾರ್ಟಿ ಮಾಡೋದಾಗಿರ್ಬೋದು, ಲೈಕ್ ಗೆಟ್ ಟುಗೆದರ್ ಪಾರ್ಟೀಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕುತ್ಕೊಂಡು ಇದು ಮಾಡೋಕ್ಕೆ, ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲಿ ಊಟ ಮಾಡಿಕೊಂಡು ಎಲ್ಲ ಅದನ್ನು ಊಟ ಎಲ್ಲ ಆದಮೇಲೆ ಅಕಡೆಲ್ಲ ಸರಿಸ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಹರಟೆ ಹೊಡಿಯೋದಕ್ಕೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಗೆಟ್ ಟುಗೆದರ್ ನನಗಂತೂ ಹೇಳಿ ಮಾಡಿಸಿ ಜಾಗ. ತುಂಬ ನಮಗೆ ಬೇಸಿಕಲಿ ಈ ಜಾಗ ತುಂಬ ಇಷ್ಟ. ಸೊ ಅದಕ್ಕೆ ಇಲ್ಲೇ ತಿನ್ನೋಣ ಅಂತ ಬಂದ್ವಿ. ಸೊ ಥ್ಯಾಂಕ್ ಯು.